ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ, ನನ್ನ ವ್ಯೂವರ್ಸ್ಗೆ ಮತ್ತು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಆ್ಯಂಡ್ ನನ್ನ ಚಾನಲ್ನ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಮನೇಲಿ ನೀವು ಮಹಾಶಿವರಾತ್ರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ. ಸೊ ನಾನು ಫಸ್ಟು ಶಿವರಾತ್ರಿ ಹಬ್ಬದ ದಿವಸ ನಮ್ಮ ಮನೇಲಿ ಇದು ನಮ್ಮ ಮಾವ ನನಗೆ ಕೊಟ್ಟಿರೋವಂಥ ಶಿವಲಿಂಗ ತುಂಬಾ ಕ್ಯೂಟಾಗಿದೆ ಆ್ಯಂಡ್ ತುಂಬಾ ಲಕ್ಷಣವಾಗಿದೆ ಇದು ಶಿವಲಿಂಗ. ಸೊ ಇದಕ್ಕೆ ನಾನು ಪಂಚಾಮೃತ ಅಭಿಷೇಕದಲ್ಲಿ ಅಭಿಷೇಕ ಮಾಡ್ತಿದ್ದೀನಿ. ನೋಡಿ, ಎಲ್ಲರ ಮನೇಲೂ ಇದೇ ಪ್ರೊಸೀಜರ್ ಇರುತ್ತೆ ಯೂಶ್ವಲಿ, ಬಟ್ ನಾನು ನಿಮಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ಹಾಲಿಂದ ಅಭಿಷೇಕ ಮಾಡ್ತಿದ್ದೀನಿ. ನೀವು ಯಾವ್ದ್ರಿಂದನಾದರೂ ನೀವು ಅಭಿಷೇಕ ಮಾಡ್ಕೋಬೋದು. ಸೊ ನಾನು ಫಸ್ಟು ಹಾಲಲ್ಲಿ ಅಭಿಷೇಕ ಮಾಡ್ಕೊತಿದ್ದೀನಿ. ಯಾವುದಾದ್ರೂ ಆಯಿತು, ಪಂಚಾಮೃತ. ನಾನಿಲ್ಲಿ ತೊಗೊಂಡಿರುವಂಥದ್ದು ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಸಕ್ಕರೆ, ಇದಿಷ್ಟನ್ನು ನಾನು ಅಭಿಷೇಕಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಯಾವುದೇ ಪೂಜೆನ ಸ್ಟಾರ್ಟ್ ಮಾಡಬೇಕಂತ ಅಂದ್ರೂ ಫಸ್ಟು ಗಣೇಶನ ಇಟ್ಬಿಟ್ಟು ಗಣೇಶನಿಗೆ ಮಂಗಳಾರತಿ ಮಾಡಿ ಆಮೇಲೆ ಮಿಕ್ಕಿದ ಪೂಜೆಗಳನ್ನು ನಾನು ಮಾಡ್ಕೊತೀನಿ. ಸೊ ಗಣೇಶನ ಇಟ್ಟು ಫಸ್ಟು ಗಣೇಶನಿಗೆ ಮಂಗಳಾರತಿ ಮಾಡಿದೆ. ವಿಘ್ನ ವಿನಾಶಕ ಗಣೇಶ ಆಗಿರೋದ್ರಿಂದ ನೀವು ವಾರಗಳನ್ನ ಮಾಡಬೇಕಾದ್ರೂ ಅಷ್ಟೇ, ಹಬ್ಬಗಳನ್ನ ಮಾಡಬೇಕು ಅಷ್ಟೇ. ಫಸ್ಟು ಗಣೇಶನಿಗೆ ಪೂಜೆ ಮಾಡಿ ಆದಮೇಲೆ ಮಿಕ್ಕಿದ ದೀಪ ಆಗಿರ್ಬೋದು ಅಥವಾ ಮಿಕ್ಕಿದ ಪೂಜೆಗಳಾಗಿರ್ಬೋದು, ಮಿಕ್ಕಿದ ಆರಾಧನೆಗಳನ್ನ ಮಾಡಿದ್ರೆ ಆ ಪೂಜೆ ತುಂಬ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಮಹಾಶಿವರಾತ್ರಿಗೆ ಅಂತ ಅಂದ್ಬಿಟ್ಟೆ ಒಂದಷ್ಟು ಕೆನೆಗಳನ್ನು ತೆಗೆದಿಟ್ಕೊಂಡಿದ್ದೆ. ಏನಪ್ಪ ಅಂತಂದರೆ ತುಪ್ಪದಿಂದನೇ ನಾನು ಅಭಿಷೇಕ ಮಾಡಿ, ಹೋಮ್ ಮೇಡ್ ತುಪ್ಪದಿಂದನೇ ಅಭಿಷೇಕ ಮಾಡಿ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಅದೇ ಥರ ಅದೇ ತುಪ್ಪದಲ್ಲಿ ನಾನು ಅಭಿಷೇಕನೂ ಮಾಡಿದೆ ಆ್ಯಂಡ್ ಬೆಳ್ಳಿ ದೀಪಗಳಿಗೆ ತುಪ್ಪದ ದೀಪನ ಮಾಡಿ ಹಚ್ತಾ ಇದ್ದೀನಿ. ನಮ್ಮನೆ ದೇವ್ರ ಮನೆ ತುಂಬ ನಾನು ದೇವರ ಒಂದು ವಿಗ್ರಹಗಳಾಗಿರ್ಬೋದು, ಫೋಟೋಗಳನ್ನು ನಾನು ಇಟ್ಕೊಂಡಿಲ್ಲ. ತುಂಬ ಸಿಂಪಲ್ಲಾಗಿ, ತುಂಬ ನೀಟಾಗಿ ಆಗೋ ಥರ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟನ್ನು ನಾನು ಇಟ್ಕೊಂಡಿದ್ದೀನಿ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಈಗ ನಾನು ಕಂಪ್ಲೀಟಾಗಿ ದೇವರ ಅಲಂಕಾರ ಎಲ್ಲ ಮಾಡಿ ಬಿಟ್ಟಿದ್ದೀನಿ. ಫಸ್ಟು ನಾನು ಪೂಜೆ ಮಾಡಿದೆ. ಸೊ ಮೇಘರಾಜ್ ಅವರು ಬಂದು ಪೂಜೆ ಮಾಡಿದ್ಮೇಲೆ, ಅಂದರೆ ಪಂಚಾಮೃತ ಅಭಿಷೇಕ ಮಾಡಾದಮೇಲೆ ನಾನು ಲಿಂಗನ ಎತ್ತಿ ಸಪ್ರೇಟಾಗಿ ಇಡೋಣ ಅಂತ ಅಂದ್ಕೊಂಡು ಅಲ್ಲೇ ಬೆಳ್ಳಿ ಬಟ್ಲಲ್ಲೇ ಇಟ್ಟಿದ್ದೀನಿ. ಫಸ್ಟ್ ನಾನೇ ಪೂಜೆ ಮಾಡಿರೋದ್ರಿಂದ ಶ್ರೀನಿಕಾ ಮತ್ತು ಮೇಘರಾಜ್ ಅವರು ಆಮೇಲೆ ಪೂಜೆ ಮಾಡಿದ್ರು. ಸೊ ಇಷ್ಟೇ ಸಿಂಪಲ್ಲಾಗಿ ನಮ್ಮ ಮನೇಲಿ ಮಾಡಿದಂಥ ಒಂದು ಪೂಜೆ. ನೀವೇನಾದರೂ ಶಿವರಾತ್ರಿ ಹಬ್ಬಕ್ಕೆ ಉಪವಾಸ ಏನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಉಪವಾಸ ನಾವು ಯಾಕೆ ಮಾಡಬೇಕು ಶಿವರಾತ್ರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಇದಾದಮೇಲೆ ಲಿಂಗ ಪುರಾಣದಲ್ಲಿರ್ಬೋದು ಅಥವಾ ಶಿವ ಪುರಾಣದಲ್ಲಿರ್ಬೋದು ಶಿವರಾತ್ರಿ ಹಬ್ಬನ ಮಾಡೋದಕ್ಕೆ ತುಂಬ ಕಾರಣಗಳಿದ್ದಾವೆ. ಲೈಕ್ ಶಿವ ಪುರಾಣದಲ್ಲಿ ಎಕ್ಸಾಂಪಲ್ ನಿಮಗೆ ಒಂದು 2 ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ, ಶಿವ ಪುರಾಣದಲ್ಲಿ ಶಿವ ಮತ್ತು ಪಾರ್ವತಿ ಮದುವೆ ಆಗಿದ್ದ ದಿನ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಅಂತಂದರೆ, ಶಿವ ಭೂಮಿಗೆ ಬರ್ತಾ ಇರುವಂಥ ವಿಷಯನ ಗಂಟ್ಲಲ್ಲೇ ಇಟ್ಕೊಂಡು ಶಿವ ಮತ್ತೆ ಪುನರ್ಜನ್ಮ ತೊಗೊಂಡಿರುವಂತಹ ದಿನ ಅಂತಲೇ ಹೇಳ್ಬೋದು. ಈ ಥರ ವಿಷಯಗಳು ಶಿವ ಪುರಾಣದಲ್ಲಿ ಉಲ್ಲೇಖ ಆಗಿದ್ದರೆ, ಲಿಂಗ ಪುರಾಣದಲ್ಲಿ ಬ್ರಹ್ಮ ಮತ್ತು ವಿಷ್ಣುಗೆ ಜ್ಯೋತಿರ್ಲಿಂಗ ಆಗಿ ಒಂದು ಎನ್ಲೈಟ್ಮೆಂಟ್ ಕೊಟ್ಟಂಥ ಒಂದು ಗಳಿಗೆ ಅಂತಲೇ ಆಗಿರ್ಬೋದು. ಸುಮಾರಷ್ಟು ಇನ್ಸಿಡೆಂಟ್ಸ್ಗಳೆಲ್ಲ ಸೇರಿಸಿ ಒಂದೊಂದು ಬುಕ್ಗಳಾಗಿರ್ಬೋದು ಅಥವಾ ಒಂದೊಂದು ಪುರಾಣಗಳಲ್ಲಿ ಒಂದೊಂದು ಥರ ಉಲ್ಲೇಖಗಳು ಇದ್ದಾವೆ. ಸೊ ಎಕ್ಸಾಕ್ಟ್ಲಿ ಒಂದೇ ರೀಸನ್ಗೆ ನಾವು ಇವತ್ತು ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕಾಗಲ್ಲ. ಅವರವರ ಒಂದು ಬಿಲೀಫ್ ಆಗಿರ್ಬೋದು ಮತ್ತು ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಉಲ್ಲೇಖ ಆಗಿದೆ. ಸೊ ಒಟ್ಟಿನಲ್ಲಿ ಆರಾಧನೆ ಇಂಪಾರ್ಟೆಂಟು. ಶಿವನ ಭಕ್ತರು ಶಿವನ ಪೂಜೆ ಹೇಗೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಯಾವುದೇ ರೀತಿಯಾದಂಥ ಕಟ್ಟುನಿಟ್ಟು ಅಥವಾ ಪ್ರೊಸೀಜರ್ ಅಂತ ಏನೂ ಇಲ್ಲ. ಇಟ್ಸ್ ಆಲ್ ಅಬೌಟ್ ಟ್ರೂ. ನಿಮ್ಮನ್ನು ನೀವು ದೇವರಿಗೆ ಅರ್ಪಿಸ್ಕೊಳ್ಳೋದು, ಎಷ್ಟರ ಮಟ್ಟಿಗೆ ನೀವು ನಿಮ್ಮನ್ನ ದೇವರಿಗೆ ಅರ್ಪಿಸ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋ ವಾಟರ್, ಝೀರೋ ಇಂಟೇಕ್ ಫುಡ್ ಆಗಿರ್ಬೋದು, ಅಥವಾ ಏನೋ ಒಂದಿಷ್ಟು ಕಾಣಿಕೆ ಆಗೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗಿ ತುಂಬ ದುಡ್ಡುಗಳನ್ನು ಕೊಟ್ಟು ಪೂಜೆಗಳನ್ನ ಮಾಡಿಸೋದಾಗಿರ್ಬೋದು, ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ನೀವು ಎಷ್ಟರ ಮಟ್ಟಿಗೆ ದೇವರನ್ನ ಕನೆಕ್ಟ್ ಆಗ್ತಾಯಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
ಅದೇ ಶಿವರಾತ್ರಿ ಅಥವಾ ಶಿವ ಅಂತ ಬಂದಾಗಲೇ ಇಟ್ಸ್ ಆಲ್ ಅಬೌಟ್ ಕನೆಕ್ಟಿಂಗ್ ಅಂತಲೇ ಹೇಳ್ಬೋದು. ಸದ್ಗುರು ಆಗಿರ್ಬೋದು ಅಥವಾ ಬೇರೆ ಗುರೂಜಿಗಳೆಲ್ಲ ಆಗಿರ್ಬೋದು, ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತಂದರೆ ಇಟ್ಸ್ ಆಲ್ ಕನೆಕ್ಟಿಂಗ್ ಟು ದ ಗಾಡ್. ಯಾವ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿಲ್ದೇ, ಯಾವ ಒಂದು ಆಸೆಗಳಿಲ್ದೇ ಯೋಗದಲ್ಲಿ ಫಸ್ಟ್ ಬರುತ್ತೆ ನಿಯಮಗಳು. ಸೊ ಅವನ್ನೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಮಾತ್ರ ನಾವು ಮಹಾನ್ ಯೋಗಿಗಳಾಗಕ್ಕೆ ಸಾಧ್ಯ. ಶಿವನ್ ಥರ ನಾವು ಏನು ಅಂತಂದರೆ ಒಂದು ಗ್ರೇಟ್ ಥಿಂಗ್ನ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ. ಕನೆಕ್ಟಿಂಗ್ ಟು ದ ಸೋಲ್ ಅಂತ ಹೇಳ್ತಾರಲ್ವ, ಆ ಥರ. ಸೊ ಈಸ್ ಅ ಗ್ರೇಟ್ ಯೋಗಿ ಅಂತಲೇ ಹೇಳ್ಬೋದು ಶಿವ. ಸೊ ನನಗೆ ಫೇವರೆಟ್ ಗಾಡ್ ಅಂತ ಅಂದರೆ ಶಿವ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ನಾವು ನ್ಯೂ ಇಯರ್ಗಾಗಿರ್ಬೋದು, ಶಿವರಾತ್ರಿಗಾಗಿರ್ಬೋದು, ಬಿಫೋರ್ ಮ್ಯಾರೇಜ್ ನಾವು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ವಿ. ಆ್ಯಂಡ್ ಅಲ್ಲಿ ಇರುವಂಥ ಜನಗಳಾಗಿರ್ಬೋದು, ಅಲ್ಲಿ ನಡೆಯುವಂಥ ಭಜನೆಗಳಾಗಿರ್ಬೋದು, ಕಂಪ್ಲೀಟ್ಲಿ ವಿ ಯೂಸ್ ಟು ಲಾಸ್ಟ್ ಇನ್ ದ್ಯಾಟ್. ಈಗ ರೀಸೆಂಟ್ ಡೇಸಲ್ಲಿ ಮದುವೆ ಆದಾಗಿಂದ, ಶ್ರೀನಿಕಾ ಹುಟ್ಟಿದಾಗಿಂದ ನಮಗೆ ಹೋಗೋಕ್ಕಾಗ್ತಾನೇ ಇಲ್ಲ. ಆ್ಯಂಡ್ ಈ ಸತಿ ಶಿವರಾತ್ರಿ ಹಬ್ಬದಲ್ಲಿ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಧರ್ಮಸ್ಥಳ ದೇವಸ್ಥಾನ ಆಗಿರ್ಬೋದು, ಆನ್ ಒಕೇಶನ್ ಆಫ್ ಶಿವರಾತ್ರಿ ತುಂಬ ಎಂಜಾಯ್ ಮಾಡ್ತಿದ್ವಿ. ಆ್ಯಂಡ್ ನಮ್ಮನೆ ಹತ್ರ ಇರೋ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ದೇವ್ರ ದರ್ಶನಕ್ಕೆ ಅಂತ. ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗೆ ಎಲ್ಲೋ ನಾನು ಬೇರೆ ಲೋಕದಲ್ಲೇ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ. ಅಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡಿದರು ಆ್ಯಂಡ್ ಅಷ್ಟು ಡಿಫ್ರೆಂಟಾಗಿತ್ತು ಅಲಂಕಾರ. ಒಳಗಡೆ ಹೋಗ್ತಿದ್ರೆ ನಿಜವಾಗ್ಲೂ ನಾವು ಕೈಲಾಸಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ನಿಮ್ಮ ಹತ್ರ ಅಂತಂದರೆ, ನಮ್ಮ ಮಮ್ಮಿ ರೀಸೆಂಟಾಗಿ ಕಾಶಿಗೆ ಟ್ರಿಪ್ಗೆ ಹೋಗಿದ್ರು. ಸೊ ನಮ್ಮ ಮಮ್ಮಿ ಮತ್ತು ನಮ್ಮ ಮಮ್ಮಿ ಫ್ರೆಂಡ್ಸ್ ಎಲ್ಲನೂ. ಸೊ ಅವ್ರ ಹತ್ರ ನಾನು ಒಂದು ಒಪಿನಿಯನ್ ಕೇಳಿದಾಗ, ಹೇಗಿತ್ತು ಟ್ರಿಪ್ ಅಂತೆಲ್ಲ ಕೇಳಿದಾಗ, ಅರ್ಲಿ ಮಾರ್ನಿಂಗು ಕಾಶಿ ಟೆಂಪಲ್ ಒಳಗಡೆ ವಿಸಿಟ್ ಮಾಡೋದಕ್ಕೆ ಬಿಡ್ತಾರೆ ಅಂತ ಹೇಳಿದ್ರು. ಸೊ ಅಲ್ಲಿ ಏನು ಫೀಲ್ ಆಯಿತು ಅಂತಂದರೆ, ನಾವು ನಿಜವಾಗ್ಲೂ ಎಲ್ಲೋ ಸ್ವರ್ಗದಲ್ಲೇ ಇದ್ದೀವೇನೋ ಅನ್ನೋ ಥರ ಫೀಲ್ ಆಯಿತು ನಮಗೆ. ಅಷ್ಟು ವೈಬ್ ಇತ್ತು ನಮಗೆ. ಬಿಕಾಸ್ ನಾವು ಯಾರೂ ಕೈಲಾಸನ ನೋಡಿಲ್ಲ ಅಥವಾ ಸ್ವರ್ಗ ಹೇಗಿದೆ ಅಂತ ನೋಡಿಲ್ಲ. ಈ ಥರ ಒಂದು ಕ್ರಿಯೇಟಿವಿಟಿ, ಮ್ಯಾನ್ ಮೇಡ್ ಕ್ರಿಯೇಟಿವಿಟಿ ಆ ಥರ ಒಂದು ಫೀಲ್ ಮಾಡಿಸುತ್ತೆ, ಅಥವಾ ಆ ವರ್ಡ್ನ ನಮಗೆ ಹೇಳಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನ ನಮ್ಮ ಹತ್ರ. ನನಗನ್ಸಿರೋ ಮಟ್ಟಿಗೆ ಬ್ಯಾಂಗ್ಳೂರಲ್ಲಿ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಈ ಥರ ದೇವಸ್ಥಾನಗಳು, ಅಣ್ಣಮ್ಮ ಪೂಜೆ ಆಗಿರ್ಬೋದು, ಅಥವಾ ಏನು ಈ ಥರ ಶಿವನ್ ಟೆಂಪಲ್ಲು ಅಥವಾ ಶಿವರಾತ್ರಿ ಆನ್ ಒಕೇಶನ್ ಆಫ್ ಶಿವರಾತ್ರಿ ಇರ್ಬೋದು, ಅಥವಾ ಊರಹಬ್ಬಗಳಾಗಿರ್ಬೋದು, ಬೆಂಗಳೂರು ಕರಗದಲ್ಲಿ, ಆಮೇಲೆ ವೈಕುಂಠ ಏಕಾದಶಿ ದಿವಸ ಎಲ್ಲ ದೇವಸ್ಥಾನಗಳನ್ನ ನೋಡೋದಕ್ಕೆ ನಿಜವಾಗ್ಲೂ ಒಂದು ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಕಾಯಿಂದ, ಕಾರ್ನಿಂದ ತುಂಬಾ ಚೆನ್ನಾಗಿತ್ತು. ಶ್ರೀನಿಕಾ ಹಿಂದಿನ ದಿವಸನೂ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಸ್ಕೂಲಿಂದ ಅವಳಿಗೆ. ಸೊ ಅವಳಿಗೆ ನಾವು ಬಂದಿದ್ವಿ ಸ್ಕೂಲಿಂದ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ಲು. ಅವಳಿಗೆ ನೆನಪಿದೆ ಆ್ಯಕ್ಚುಲಿ. ಮ್ಯಾನ್ ಮೇಡ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದರು. ಈ ಶಿವ ಪಾರ್ವತಿ ಆಗಿರ್ಬೋದು. ಎಂಟ್ರೆನ್ಸಲ್ಲಿ 2 ಬಸ್ಸನ್ನು ನಿಲ್ಲಿಸಿ ಅದ್ರ ಮಧ್ಯದಲ್ಲಿ ಲಿಂಗನೂ ಕೂಡ ಇಟ್ಟಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇದೇ ಏನು ಕ್ಲಿಪ್ಪಿಂಗ್ ನಾನು ಹೇಳಿದ್ದು. ಆ ಕಡೆ ಈ ಕಡೆ 2 ಬಸವನ್ನು ಕೂರಿಸಿ ಮಧ್ಯದಲ್ಲಿ ಶಿವಲಿಂಗನ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ನಮಗೆ ನೋಡೋಕ್ಕೆ. ಆ್ಯಂಡ್ ತುಂಬ ವೈಬ್ ಕೂಡ ಅನ್ನಿಸ್ತಿತ್ತು. ಇದಾದಮೇಲೆ ಶ್ರೀನಿಕನ್ ಮ್ಯಾಮ್ ಕೂಡ ಸಿಕ್ಕಿದ್ರು ಇಲ್ಲಿ ಟೆಂಪಲಲ್ಲಿ. ಸೊ ಅವ್ರ ಜೊತೆ ಮಾತಾಡಿಕೊಂಡು, ಶ್ರೀನಿಕನ್ ಸುಮಾರಷ್ಟು ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಟೆಂಪಲಲ್ಲಿ. ಅವಳು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಪ್ರಸಾದಕ್ಕೆ ಅಂದ್ಬಿಟ್ಟು ಅವಲಕ್ಕಿ ಕೊಟ್ಟಿದ್ರು. ಅದನ್ನು ಕೂತ್ಕೊಂಡು ನಾವೆಲ್ಲ ತಿಂತಾಯಿದ್ವಿ. ಆ್ಯಂಡ್ ಈ ಥರ ಒಕೇಶನ್ಸ್ಗಳಲ್ಲಿ ಟೆಂಪಲ್ನ ವಿಸಿಟ್ ಮಾಡೋದು ತುಂಬಾ ಒಂಥರ ಖುಷಿ ಅನಿಸುತ್ತೆ. ತುಂಬ ಜನನೂ ಇರ್ತಾರೆ. ಆ್ಯಂಡ್ ಏನೋ ಒಂಥರ ಸ್ಪೆಷಲ್ ಫೀಲ್ ಆಗುತ್ತೆ. ಹಬ್ಬ ಅನ್ನೋ ಒಂದು ಫೀಲ್ ಇರುತ್ತೆ. ಲಾಸ್ಟ್ ಇಯರ್ ಈ ಟೆಂಪಲ್ನ ನಾವು ಸಂಜೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆವಾಗ ಕ್ಯೂ ಆಲ್ಮೋಸ್ಟ್ 1 ಕಿಲೋಮೀಟರ್ ಟು 2 ಕಿಲೋಮೀಟರ್ ಇತ್ತು. ಅದಕ್ಕೆ ಮೇಘರಾಜ್ ಅವರು ಬೆಳಿಗ್ಗೆ ಒಂದು ಸತಿ ಹಾಲು ಮೊಸರು ಎಲ್ಲ ತರೋದಕ್ಕೆ ಬಂದಾಗ ಟೆಂಪಲಲ್ಲಿ ಯಾರೂ ಜನ ಇಲ್ಲ, ಫ್ರೀಯಾಗಿದೆ, ಬೇಗ ಪೂಜೆ ಮಾಡ್ಕೊ ಹೊರಡೋಣ ಅಂತ ಹೇಳಿದರು ನನಗೆ. ಸೊ ಹಾಗಾಗಿ ನಾನು ಬೇಗನೆ ಪೂಜೆ ಮಾಡಿಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ಊಟಕ್ಕೂ ಮುಂಚೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಕೊಂಡು ಬಂದುಬಿಟ್ವಿ.
ಸಂಜೆ ಆಗ್ತಿದ್ದಂಗೆ ತುಂಬಾ ರಶ್ ಆಗೋಯಿತು ಟೆಂಪಲ್ಲು. ಸೊ ನಾನು ಊಟಕ್ಕೆ ತಿಳಿ ಸಾರು ಮಾಡಿಬಿಟ್ಟು ಇದು ಸ್ಪ್ರೌಟ್ಸ್ ಮಾಡಿದ್ದೆ. ಸೊ ಇದರಿಂದ ಸುಮ್ಮನೆ ಉಸ್ಲಿ ಥರ ಮಾಡ್ಕೊಂಡಿದ್ದೆ, ಜಾಸ್ತಿ ಮಸಾಲೆ ಎಲ್ಲ ಏನೂ ಬೇಡ, ಸಮ್ಮರಲ್ಲಿ ತಿನ್ನೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡಿ ಸ್ವಲ್ಪ ತಂಪಾಗುತ್ತೆ ದೇಹಕ್ಕೆ ಅಂತ ಹೇಳಿದರು ಮೇಘರಾಜ್ ಅವರು. ಸೊ ಹೆಸರುಬೇಳೆ ಪಾಯಸ ಮಾಡಿ ಆನಿಯನ್ ಪಕೋಡ ಮಾಡಿದ್ದೆ. ಅಷ್ಟು ಬಿಟ್ಟರೆ ಇದು ಸ್ಪ್ರೌಟ್ಸ್ದು ಉಸ್ಲಿ ಮಾಡ್ಕೊಂಡಿದ್ದೆ ಅಷ್ಟೇ. ತುಂಬ ಏನು ನಂಗೆ ಹೋಳ್ಗೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಯೂಶ್ವಲಿ. ಗೌರಿ ಹಬ್ಬದಲ್ಲಿ ಟ್ರೈ ಮಾಡಿದ್ದೆ, ಅದು ಸ್ವಲ್ಪ ಫ್ಲಾಪ್ ಶೋ ಆಗೋಯಿತು. ಸೊ ಹಾಗಾಗಿ ಮತ್ತೆ ಟ್ರೈ ಮಾಡೋ ರಿಸ್ಕ್ನ ನಾನು ತಗೊಂಡಿಲ್ಲ. ಇಷ್ಟೇ ಸಿಂಪಲ್ಲಾಗಿ ನಾನು ಅಡುಗೆನ ಮಾಡಿಕೊಂಡು ನಾವು ಊಟ ಮಾಡಿದ್ವಿ ಹಬ್ಬದ ದಿವಸ. ಸೊ ನಿಮ್ಮನೇಲಿ ನೀವು ಏನೇನು ಅಡುಗೆ ಮಾಡಿದ್ರಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯೂಶ್ವಲಿ ಶಿವರಾತ್ರಿ ಹಬ್ಬದ ದಿವಸ ತುಂಬ ಜನ ಉಪವಾಸ ಮಾಡ್ತಾರೆ. ಯಾವ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ದರೆ. ಸೊ ನಾನೇನು ಯೂಶ್ವಲಿ ಉಪವಾಸ ಮಾಡಿರಲಿಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ಅದಾದಮೇಲೆ ಇವಾಗ ಇದು ಅಡುಗೆ ಮೆನ್ಯೂ ಆಫ್ಟರ್ನೂನ್ಗೆ. ಸೊ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ್ವಿ. ದೇವರಿಗೆ ನೈವೇದ್ಯಕ್ಕೆ ಅಂತ ಪಾಯಸ ಮಾತ್ರ ಇಟ್ಟಿದ್ದೆ, ಎಲ್ಲನೂ ಏನು ಇಟ್ಟಿರಲಿಲ್ಲ ನಾನು. ಯೂಶ್ವಲಿ ಸ್ವೀಟ್ ಮಾತ್ರ ನಾನು ದೇವ್ರಿಗೆ ನೈವೇದ್ಯಕ್ಕೆ ಇಡ್ತೀನಿ. ನಮ್ಮ ಮಮ್ಮಿ ಇದ್ದರೆ ಏನೇನು ಅಡುಗೆ ಮಾಡಿರ್ತಾರೋ ಎಲ್ಲನೂ ನೈವೇದ್ಯಕ್ಕೆ ಇಡ್ತಾರೆ ಯೂಶ್ವಲಿ. ಸೊ ನಾನು ಪಾಯಸ ಮಾತ್ರ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಟೈಮ್ಗೆ ಪಾಯಸ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೆ ದೇವ್ರ ಮನೇಲಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಏನಾದರೂ ಕ್ವೇರೀಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೊಸದಾಗಿ ಒಂದು ನಾನು ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಪೇರೆಂಟಿಂಗ್ ಟಾಪಿಕ್ ಲಾಸ್ಟ್ ವ್ಲಾಗಿಂದನೇ. ಸೊ ಎನ್ಕರೇಜ್ ಮಾಡಿ, ಇಷ್ಟ ಆಯಿತು ಅಂತಂದರೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್. I begin to